ಎಲ್ಲರಿಗೂ ನಮಸ್ಕಾರ. ರಾಜ್ಯದ ಘನತೆವೆತ್ತ ರಾಜ್ಯಪಾಲರು, ಆತ್ಮೀಯರಾಗಿರ್ತಕ್ಕಂಥ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರೇ, ರಾಜ್ಯದ ಜನಪ್ರಿಯ ಮತ್ತು ಘನತೆವೆತ್ತ ಮುಖ್ಯಮಂತ್ರಿಗಳು, ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸುಮಾರು ವರ್ಷಗಳಿಂದ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನಿನ ಅಧ್ಯಕ್ಷರಾಗಿ, ಏಷ್ಯಾದ ಬ್ಯಾಸ್ಕೆಟ್ಬಾಲ್ ಫೆಡರೇಷನ್ನಿನ ಅಧ್ಯಕ್ಷರಾಗಿ, ವರ್ಲ್ಡ್ ಬಾಡಿಯ ಸದಸ್ಯರಾಗಿರ್ತಕ್ಕಂಥ ಹೆಮ್ಮೆಯ ವಿಧಾನ ಪರಿಷತ್ತಿನ ಸದಸ್ಯರು ಆದ ಸನ್ಮಾನ್ಯ ಗೋವಿಂದರಾಜ್ ಅವರೇ, ರಾಜ್ಯದ ಕ್ರೀಡಾ ಇಲಾಖೆಯ ಕಾರ್ಯದರ್ಶಿಗಳೇ ಮತ್ತು ಆಯುಕ್ತರೇ, ಇಲ್ಲಿ ಆಹ್ವಾನದ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳೇ ಮತ್ತು ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿ ಅನೇಕ ಪದಕಗಳನ್ನು ಪಡ್ಕೊಂಡು ಇವತ್ತು ಒಲಿಂಪಿಕ್ ಅಸೋಸಿಯೇಷನ್ನಿನ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ಮಾಧ್ಯಮ ಸ್ನೇಹಿತರೆ, ಇವತ್ತು ಒಬ್ಬ ಕ್ರೀಡಾಪಟುವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ರಾಜ್ಯದ ಒಲಿಂಪಿಕ್ ಅಸೋಸಿಯೇಷನ್ ಅವರು ಮಾನ್ಯ ಗೋವಿಂದರಾಜ್ ಅವರು ಹೇಳಿದಾಗೆ 1958ರಲ್ಲಿ ಪ್ರಾರಂಭ ಮಾಡಿ ಅಂದಿನಿಂದ ಇಲ್ಲಿಯವರೆಗೆ ರಾಜ್ಯದಲ್ಲಿ ಕ್ರೀಡೆಯನ್ನು ಉತ್ತೇಜನ ಮಾಡಿ, ಯಾರಿಗೆ ಟ್ಯಾಲೆಂಟ್ ಇದೆ, ಸಾಮರ್ಥ್ಯ ಇದೆ ಅಂಥವರನ್ನು ಗುರುತಿಸಿ ಅವರಿಗೆ ಉತ್ತೇಜನ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದೆ ಈ ಒಂದು ಒಲಿಂಪಿಕ್ ಅಸೋಸಿಯೇಷನ್. ಬಹುಶಃ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸನ್ಮಾನ್ಯ ಗೋವಿಂದರಾಜು ಅವರು ಅಧ್ಯಕ್ಷರಾದ ಮೇಲೆ ಬಹಳ ಕ್ರಿಯಾಶೀಲವಾಗಿ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಅವರೇ ಹೇಳಿದಾಗೆ ಡೆಕ್ಕನ್ ಹೆರಾಲ್ಡ್ ಸಂಸ್ಥೆಯಲ್ಲಿ ಕಚೇರಿಯಲ್ಲಿ ಸಭೆಗಳು ನಡೀತಾ ಇದ್ದದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಇವತ್ತು ಕಂಠೀರವ ಕ್ರೀಡಾಂಗಣದ ಜಾಗದಲ್ಲಿ ಒಂದು ಉತ್ತಮವಾದಂಥ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ಗೆ ಕಚೇರಿಯನ್ನು ಮಾಡಿದ್ದಾರೆ. ಬಹುಶಃ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಒಲಿಂಪಿಕ್ ಸಂಸ್ಥೆಗೆ ಸ್ವಂತ ಕಟ್ಟಡ ನನಗೆ ಗೊತ್ತಿದ್ದಾಗಿಲ್ಲ. ಅದನ್ನು ಮಾನ್ಯ ಗೋವಿಂದರಾಜ್ ಅವರು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನನಗೆ ಬಹಳ ಸಂತೋಷ ಏನಂತ ಹೇಳಿದರೆ, ಮಾನ್ಯ ರಾಜ್ಯಪಾಲರು, ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಅವರು ಅಧಿಕಾರಕ್ಕೆ ಬಂದಾಗಲಿಂದ ಕ್ರೀಡೆಗೆ ಉತ್ತೇಜನವನ್ನು ಕೊಟ್ಟುಕೊಂಡು ಬಂದಿದ್ದಾರೆ. ಪ್ರಥಮತಃ ಯಾರು ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ತೆಗೀತಾರೆ ಕರ್ನಾಟಕದಿಂದ, ಅವರಿಗೆ 6 ಕೋಟಿ ರೂಪಾಯಿ ಬಹುಮಾನವನ್ನು ಕೊಡ್ತಕ್ಕಂಥ ಘೋಷಣೆಯನ್ನು ಮಾಡಿದರು. ಅದೇ ರೀತಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪದವಿಯನ್ನು ಪಡ್ಕೊಂಡವರಿಗೆ, ಪದಕಗಳನ್ನು ಪಡ್ಕೊಂಡವರಿಗೆ ಅವರವರ ಹಂತದಲ್ಲಿ ಫಸ್ಟು, ಸೆಕೆಂಡ್, ಥರ್ಡ್ 3 ಜನರಿಗೆ ನಗದು ಹಣವನ್ನು ಕೊಡ್ತಕ್ಕಂಥ ಒಂದು ಗೌರವ ಸಮರ್ಪಣೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು
ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅವರೇ ಕ್ರೀಡಾ ಸಚಿವರು, ಇವತ್ತು ನಮ್ಮ ಅದೃಷ್ಟ ಹೇಗಿದೆ ಅಂದರೆ ಕ್ರೀಡಾಪಟುಗಳಿಗೆ ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿನೇ ಕ್ರೀಡಾ ಇಲಾಖೆಯ ಸಚಿವರಾಗ್ತಾರೆ ಅಂದರೆ ಅದು ಬಹಳ ವಿರಳ. ಹಾಗಾಗಿ ಅವರೇ ಇವತ್ತು ಸಚಿವರಾಗಿರೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತೇಜನ ಸಿಗುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಈ ಒಂದು ಸಂಸ್ಥೆ ಸಾಮರ್ಥ್ಯ ಇರತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿಂದ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಮೋಟಿವೇಟ್ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಯಾರು ಸಾಧನೆಯನ್ನು ಮಾಡ್ತಾರೆ ಅವರ ಅಚೀವ್ಮೆಂಟ್ಗಳನ್ನು ಗುರುತಿಸುವಂಥದ್ದು, ಅದರ ಜೊತೆಗೆ ಅವರಿಗೆ ಒಂದಿಷ್ಟು ಉತ್ತೇಜನವನ್ನು ಕೊಡ್ತಕ್ಕಂಥದ್ದನ್ನು ಈ ಒಲಿಂಪಿಕ್ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ. ಅದಕ್ಕಾಗಿ ಇವತ್ತು ನಾನು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಯಾರೆಲ್ಲ ಕ್ರೀಡಾಪಟುಗಳಿದ್ದಾರೆ ಅವರಿಗೆ ಶುಭವನ್ನು ಹಾರೈಸಿ ಮುಂದಿನ ದಿನಗಳಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರು ತಲುಪುವಂತೆ ಆಗಲಿ, ಒಲಿಂಪಿಕ್ಸ್ ಮೆಡಲ್ಗಳನ್ನು ತರ್ತಕ್ಕಂಥ ರೀತಿಯಲ್ಲಿ ಅವರು ತಯಾರಿಯನ್ನು ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.